ವಿಶೇಷವಾಗಿ ಹಿಂದೂ ಧರ್ಮದ ಬೆಳವಣಿಗೆಗೆ ಮತ್ತು ಒಂದು ಹಿಂದುತ್ವಕ್ಕೆ ದೊಡ್ಡ ಸ್ಥಾನವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಕೀರ್ತಿ ಅಂದ್ರೆ ನಮ್ಮ ಯತ್ನಾಳಗೌಡರಿಗೆ ಸಲ್ತದೆ. ಕಾರಣ ಏನು ಅಂತಂದ್ರ, ನೀವು ಮೊನ್ನೆ ವಿಚಾರ ತಗೊಂಡಾಗ ನಮ್ಮ ಯತ್ನಾಳಗೌಡರು ವಿಚಾರ ಅಂತ ಬಂತು ಅಂತಂದ್ರೆ ಈ ವಕ್ಫ್ ವಿಚಾರವಾಗಿ ಪ್ರಥಮವಾಗಿ ಧ್ವನಿ ಎತ್ತಿ, ನಿಜವಾಗಲೂ ಕೂಡ ಇದು ಸಾಮಾನ್ಯದ ಮಾತಲ್ಲ. ಸಾವಿರಾರು ಜನರಿಗೆ ಕೆಟ್ಟವ್ರನ್ನೂ ಆಗ್ಬಹುದು, ಲಕ್ಷಾಂತರ ಜನರಿಗೆ ಒಳ್ಳೆಯವ್ರನ್ನೂ ಆಗ್ಬಹುದು. ಅಂತಹ ವಿಚಾರವನ್ನ ಇಟ್ಟುಕೊಂಡು ಎಷ್ಟೋ ಜನ ರೈತರ ಬಾಳನ್ನ ಮತ್ತು ರೈತರ ಆಸ್ತಿಗಳನ್ನ ಮರಳಿ ಆ ರೈತರಿಗೆ ಕೊಡಿಸಿರ್ತಕ್ಕಂಥದ್ದು ಕೀರ್ತಿನೂ ಕೂಡ ಯತ್ನಾಳಗೌಡರು ಸಲ್ತದೆ. ಹೀಗಾಗಿ ಇಷ್ಟೆಲ್ಲಾನು ಕೂಡ ಹಿಂದೂ ಧರ್ಮದ ಪರವಾಗಿ ಧ್ವನಿ ಎತ್ತಿ ಇವತ್ತಿನ ದಿನ ಏನಂತಂದ್ರೆ ಅಂತ ಒಬ್ಬ ಶ್ರೇಷ್ಠ ನಾಯಕನನ್ನ, ದೊಡ್ಡ ಸಮಾಜದ ನಾಯಕನನ್ನ, ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂತಹ ಯತ್ನಾಳಗೌಡರಿಗೆ ಈ ರೀತಿಯಾಗಿ ಅವಮಾನ ಮಾಡಿರ್ತಕ್ಕಂಥದ್ದು ಬಹಳ ನೋವನ್ನ ಉಂಟು ಮಾಡಿದೆ. ನಿಜವಾಗ್ಲೂ ಕೂಡ ನನಗೂ ಏನನ್ನಿಸ್ತದೆ ಅಂತಂದ್ರೆ, ನನ್ನ ವಿಚಾರ ಅಂತಂದ್ರೆ ಒಬ್ಬ ನಾಯಕರು ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ, ಯಾವುದೇ ವಿಚಾರಗಳನ್ನ ಇಟ್ಟುಕೊಂಡಿದ್ರು ಕೂಡ ಆ ಸಮಸ್ಯೆ ಅಂತ ಬಂದಾಗ ಬಗೆಹರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಗೋಡೆ ಮಧ್ಯದೊಳಗೆ. ಆದ್ರೆ ನಿಜವಾಗ್ಲೂ ಇದು ಕೇಂದ್ರ ಸರ್ಕಾರಕ್ಕೂ ಮತ್ತು ಕರ್ನಾಟಕ ನಮ್ಮ ಬಿಜೆಪಿ ಪಕ್ಷಕ್ಕೆ ನಾನೊಂದು ವಿನಂತಿಯನ್ನ ಮಾಡ್ಕೊಳಕ್ ಇಚ್ಛೆ ಪಡ್ತೇನೆ. ಏನು ಅಂತಂದ್ರೆ, ಒಬ್ಬ ಸಣ್ಣ ಸ್ವಾಮಿಗಳಾಗಿ ಬಂದು ನಾವು ಇಲ್ಲಿ ಮಾತಾಡಕತ್ತೀವಿ ಅಂದ್ರೆ ಸಾಮಾನ್ಯ ಅಲ್ಲ. ಯಾಕಂತಂದ್ರೆ ನೀವು ದೊಡ್ಡವರು, ಅನುಭವಿಗಳಾಗಿದ್ದೀರಿ. ಯಡಿಯೂರಪ್ಪನವರಾಗಿರ್ಬೋದು, ನಮ್ಮ ವಿಜೇಂದ್ರವನವರಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಹಿರಿಯ ನಾಯಕರದಿರಿ. ನೀವೆಲ್ಲರೂ ಕೂಡ ಹೆಂಗ ಗೊಂದಲವನ್ನ ಸೃಷ್ಟಿ ಮಾಡಿರಿ ಅಂತಂದ್ರೆ, ಇವತ್ತ ಹಿಂದೂ ಧರ್ಮಕ್ಕ ಸಪೋರ್ಟ್ ಮಾಡ್ಬೇಕ ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕಂತಕ್ಕಂಥದ್ದು ಇವತ್ತಿನ ದಿನಮಾನದೊಳಗೆ ಬಹಳ ನೋವು ಉಂಟು ಮಾಡಿದೆ ಮತ್ತು ಗೊಂದಲ ಸೃಷ್ಟಿ ಮಾಡಿರಿ. ಅದು ಕೇವಲ ಸಮಾಜದೊಳಗೆ ನೀವೆಲ್ಲ ಸಮಸ್ಯೆಗಳು, ದೊಡ್ಡ ದೊಡ್ಡ ಹಿರಿಯ ನಾಯಕರು, ನೀವು ಅವರನ್ನ ಕರೆಸಿ ಏನೋ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನ ನೀವು ಬಗೆಹರಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಏನಂತಂದ್ರೆ ಈ ಸಮಸ್ಯೆಯನ್ನ ನೀವು ಸಮಾಜದ ಬಿಟ್ಟಿರಿ. ಹಿಂದೂ ಧರ್ಮಕ್ಕ ಧಕ್ಕೆ ತಂದಿರ್ತಕ್ಕಂಥದ್ದು ವಿಚಾರ ಇದೆ. ಯಾಕಂತಂದ್ರೆ ಯತ್ನಾಳಗೌಡರು ಅಂತ ಬಂದಾಗ ಬರೀ ಅದು ಬಿಜೆಪಿ ಪಕ್ಷದ ನಾಯಕರಲ್ಲ, ವಿಶೇಷವಾಗಿ ಅವ್ರು ಹಿಂದೂ ಹುಲಿ ಅಂತ ಕರ್ಸ್ಕೊಂಡು ಹಿಂದೂ ನಾಯಕರಂತ ಕರ್ಸ್ಕೊಂಡಾರ. ಬಿಜೆಪಿ ಪಕ್ಷದ ನಾಯಕರಿಗಿಂತ ಶ್ರೇಷ್ಠ ಹಿಂದೂ ನಾಯಕ ಅಂತ ಕರ್ಸ್ಕೊಂಡಾರ. ಅಂತ ಒಬ್ಬ ನಾಯಕರನ್ನ ನೀವು ಈ ರೀತಿಯಾಗಿ ಬಹಳ ಅವಮಾನಯುತ ಮಾಡಿ ಇವತ್ತೇನಂತಂದ್ರ ಲಕ್ಷಾಂತರ ಹಿಂದೂಗಳ ಯುವಕರು, ಹಿಂದೂಗಳ ನಾಯಕರು ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ ಮೀಡಿಯಾದೊಳಗ, ವಿರೋಧಿಗಳ ಪಕ್ಷದ ನಾಯಕರು ಕೂಡ ಅವ್ರ ಪರವಾಗಿ ಮಾತಾಡತ್ತಾರೆ. ಯಾಕಂತಂದ್ರೆ ಅವ್ರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಹಂಗಿದೆ. ದಯವಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನೀವು ದೊಡ್ಡವ ನಾಯಕರಾಗಿರಿ, ನೀವು ಬಗೆಹರಿಸ್ಕೋಬೇಕು. ಇವೆಲ್ಲ ನಮ್ಮ ಗೊಂದಲ ಸೃಷ್ಟಿ ಮಾಡಿ ನಮ್ಮಂತ ಸ್ವಾಮಿಗಳಿಗೆ ಬಿಜೆಪಿ ಪಕ್ಷನೂ ಮಾತಾಡ್ತಾರ, ಈ ಕಡೆ ಹಿಂದೂ ಪಕ್ಷನೂ ಮಾತಾಡ್ತಾರೆ, ಕಾಂಗ್ರೆಸ್ ವಿರೋಧಿಗಳಂತೇಳಿ ನಮಗೂ ಕೂಡ ಮಾತಾಡ್ತಾರ. ಆದ್ರೆ ನೀವೇನಂತಂದ್ರೆ ನಮಗ್ ಸೃಷ್ಟಿ ಹೆಂಗ್ ಮಾಡಿರಿ ಅಂತಂದ್ರೆ ನಾವು ಮಾತಾಡಕ್ ಬರಬಾರ್ದು, ಈ ಕಡೆನೂ ಬರಬಾರ್ದು, ಆ ಕಡೆನೂ ಹೋಗ್ಬಾರ್ದು ಅಂತಕ್ಕಂಥ ಸೃಷ್ಟಿಗೆ ಕರ್ನಾಟಕದಾಗ ಸದ್ಯಕ್ಕೆ ಹಿಂದೂಗಳ ಒಂದು ಅನುಭವ ಇದೆ. ಹೀಗಾಗಿ ದಯವಿಟ್ಟು ಇದು ಸರಿಯಲ್ಲ. ಇನ್ನು ಮುಂದಿನ ದಿನಮಾನದೊಳಗೆ ಇದೇ ರೀತಿಯಾಗಿ ಮಾಡ್ಕೊಂತ ಹೊಂಟ್ರಿ ಅಂತಂದ್ರ ಏನು ನಾವು ಅನ್ಕೊಂಡಿವಿ, ದೇಶ ಕಟ್ಟಬೇಕು, ಸನಾತನ ಧರ್ಮದ ದೇಶ ಮಾಡಬೇಕು, ಅಖಂಡ ಭಾರತವನ್ನ ನಾವು ಕಟ್ಟಬೇಕಂತ ಹೇಳಿ ಕನಸು ಇಟ್ಕೊಂಡಿವಲ್ಲ, ಅದನ್ನ ನಾಶ ಮಾಡ್ಲಿಕ್ಕೆ ಇದು ಮುನ್ನುಡಿ ಆಗ್ತದೆ. ದಯವಿಟ್ಟು ಈ ವಿಚಾರವನ್ನ ನೀವು ಇಲ್ಲಿಗೆ ಮುಗಿಸಿ ಏನು ಮಾಡ್ತೀರೋ ಎಲ್ಲ ಗೊತ್ತಿಲ್ಲ. ದೊಡ್ಡ ದೊಡ್ಡ ಅನುಭವಿಗಳದಾರ. ಒಂದು ಸಮಸ್ಯೆ ಅದಂದ್ರ ಅದಕ್ಕೆ ಪರಿಹಾರ ಇದ್ದೇ ಇರ್ತದ. ಪರಿಹಾರ ಇಲ್ಲ ಅಂತಂದ್ರೆ ಸಮಸ್ಯೆನೇ ಅಲ್ಲ ಅಂತ ಅರ್ಥ. ಹೀಗಾಗಿ ನೀವು ಪರಿಹಾರನ ಮಾಡಿಕೊಂಡು ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿರಲ್ಲ, ಅದನ್ನ ಮತ್ತೆ ಸಮಾಜಕ್ಕೆ ಒಳ್ಳೆಯ ರೀತಿಯ ದಾರಿಯೊಳಗೆ ನೀವು ತರುವಂತದ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ನಿಜವಾಗ್ಲೂ ಕೂಡ ಅವರು ಹೊಸ ಪಕ್ಷವನ್ನ ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮೊನ್ನೆ ಒಂದು ಅವರೇ ಹೇಳಿದ್ದಾರೆ, ನಾನು ಪಕ್ಷ ಕಟ್ಟೋದಿಲ್ಲ, ಮತ್ತೆ ಇದೇ ಬಿಜೆಪಿ ಪಕ್ಷವನ್ನ ನಾನು ಕಟ್ತೇನೆ, ಬಿಜೆಪಿ ಪಕ್ಷದಲ್ಲಿ ಮತ್ತೆ ಮರಳಿ ಬರ್ತೇನೆ ಅಂತಾನೆ ಹೇಳಿದ್ದಾರೆ ಅವರು. ಅದು ಅವರ ವೈಯಕ್ತಿಕ ವಿಚಾರ. ಆದ್ರೆ ನನ್ನ ವಿಚಾರ ಅನಿಸುತ್ತೆ, ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಹಿಂದೆ ಹಿಂದೂ ಕಾರ್ಯಕರ್ತರು ಮಾತ್ರ 100ಕ್ಕೆ 100 ಇದ್ದೇ ಇರ್ತಾರಂತಕ್ಕಂಥದ್ದು. ಈಗ ಇನ್ನೊಂದು ವಿಶೇಷ, ಈಗ ಸ್ವಾಮಿಗಳು ಅಂತಂದ್ರ ಒಬ್ಬ ಕೇವಲ ಮಠದ ಒಡೆಯನಲ್ಲ, ಅವರೊಬ್ಬ ಸಮಾಜದ ನಿಷ್ಠಾವಂತ ಸೇವಕ ಅಂತೇಳಿ ನಮ್ಮ ಹಾನಗಲ್ ಕುಮಾರಸ್ವಾಮಿ ಹೇಳ್ತಾರೆ. ಹೀಗಾಗಿ ಏನಪ್ಪಾ, ಅನೇಕ ಜನ ಸ್ವಾಮಿಗಳಿದಾರೆ, ನೀವೇ ಪ್ರಶ್ನೆ ಕೇಳ್ತೀರ ಒಂದಿನ, ಅಲ್ಲ ಎಲ್ಲಾ ಸ್ವಾಮಿಗಳವ್ರ ಮಠ ನೋಡ್ಕೊಂಡು ಆರಾಮ್ ಅದಾರ, ನೀವ್ ಯಾಕೆ ಬಂದಿರಪ್ಪ ಈ ತರ ಹಿಂದೂ ಕಾರ್ಯಕರ್ತರ ಜೊತೆ ಯಾಕೆ ಮಾಡಾಕತ್ತೀರಿ ಅಂತ ಕೇಳಬಹುದು. ಆದ್ರೆ ನಿಜವಾಗ್ಲೂ ಕೂಡ ನಾನು ಮಾನ್ಯನೇ ಹೇಳಿನಿ, ಇವತ್ತು ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ನಾವೇನು ಕಾಂಗ್ರೆಸ್ದವ್ರನ್ನು ದುಡ್ಡು ತಿಂದಿಲ್ಲ, ಬಿಜೆಪಿಯವ್ರನ್ನು ದುಡ್ಡು ತಿಂದಿಲ್ಲ, ಏನೂ ಮಾಡಿಲ್ಲ. ಆದ್ರೆ ನಾವು ಹುಟ್ಟಿದ್ದು ಒಂದೇ, ಸ್ವಾಮಿಗಳಂದ ಮೇಲೆ ಸಮಾಜದ ನಿಷ್ಠಾವಂತ ಸೇವಕನಾಗಿ ನಾನು ಹಿಂದೂ ಧರ್ಮದಾಗ ಹುಟ್ಟಿದೀನಿ, ಸನಾತನ ಧರ್ಮದ ರಕ್ಷಕರಾಗಿ ನಿಂತೀವಿ, ಸನಾತನ ಧರ್ಮದ ರಕ್ಷಕಾಗಿ ನಿಂದಿರ್ತೀವಿ, ಸತ್ತರ್ನು ಹಿಂದೂ ಆಗಿನೇ ಸಾಯ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ.